ಹೇಳೋದು ರಾಜಕೀಯಲ್ಲಿ ಹೇಳೋದು ಸ್ವಾಭಾವಿಕಲ್ಲ. ಈಗ ಕುರ್ಚಿ ಜಗ್ಗಾಟ ಇರೋದಲ್ಲ, ಆ ಕಡೆ ಜಗ್ಗಾಟ ಏನಿಲ್ಲ. ಅವರು ಮಾಡುವಂಥ ವರ್ಕಿಂಗ್ ಸ್ಟೈಲ್ ಬೇರೆ. ಅವ್ರು ಹೆಂಗೆ ಮೊನ್ನೆ ಬೆಂಗಾಲಲ್ಲಿ ಹೆಂಗೆ ಅಧಿಕಾರ ತೊಗೊಂಡ್ರು ಗೊತ್ತಿದೆ, ಮಹಾರಾಷ್ಟ್ರದಲ್ಲಿ, ಹರಿಯಾಣ, ಪಂಜಾಬು. ಸೊ ಅವ್ರ ಸಿಸ್ಟಮು ಬೇರೆ, ಕಾಂಗ್ರೆಸ್ಸಿನ ಸಿಸ್ಟಮ್ ಬೇರೆ, ಅಥವಾ ಥರ್ಡ್ ಫ್ರಂಟ್ ಸಿಸ್ಟಮ್ ಬೇರೆ ಇದೆ. ಸೊ ಈಗ ಅವ್ರು ಹೇಳ್ದಂಗೆ ನಾವು ನೋಡ್ಕೊಳ್ಳಿಕ್ಕಾಗೋಲ್ಲ. ಸೊ ನಮ್ಮ ಸಿಸ್ಟಮ್ ಬೇರೆ ಇದೆ, ಆ ರೀತಿಯಲ್ಲಿ ನಾವು ನಡೆಸ್ತೀವಿ ಜನರ ಪರವಾಗಿ. ಎಲ್ಲ ಅದೆಲ್ಲ ಆಗೋಲ್ಲ. ಅವೆಲ್ಲ ಪೊಲೀಸ್ ಇರ್ತಾರೆ, ನೋಡ್ತಾರೆ. ಎಲ್ಲೋ ಏನೋ ಒಂದು ಆಗಿದ್ದಕ್ಕೂ ಪ್ರಧಾನಮಂತ್ರಿ ಹೋಲಿಸ್ಲಿಕ್ಕೆ ಆಗೋಲ್ಲ. ಪ್ರಧಾನಮಂತ್ರಿನೇ. ಯಾವುದೋ ಒಂದು ವಿಷಯನ ಅದಕ್ಕೆ ಜಾಯಿಂಟ್ ಮಾಡಲಿಕ್ಕಾಗೋಲ್ಲ. ಅದರ ಭದ್ರತೆ ನಮ್ದು ಅಷ್ಟೇ ಅಲ್ಲ, ಅವ್ರದ್ದು ಸೆಂಟ್ರಲ್ ಅವ್ರದ್ದು ಕೂಡ ಜವಾಬ್ದಾರಿ ಇದ್ದೇ ಇರ್ತದೆ. ಜಂಟಿಯಾಗಿ ಮಾಡ್ತಾರೆ, ಅಂಥದ್ದೇನು ಆತಂಕ ಪಡುವಂಥದ್ದು ಅವಶ್ಯಕತೆ ಇಲ್ಲ. ಬಂದಿದ್ದಾರೆ. ಸೆಕ್ಯುಲರ್ ಬಂದ ಒಂದು ಸಂತೋಷ. ಸೆಕ್ಯುಲರ್ ಪಾರ್ಟಿ ಮತ್ತು DMK ಹೋಗಿ ಅದು ಸೆಕ್ಯುಲರೇ, ಇದು ಸೆಕ್ಯುಲರ್ ಬಂದದ್ದು ಒಂದು ನಮ್ಗೆ ಸಂತೋಷ. ಆ ಹಿನ್ನೆಲೆ ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿದ್ದೀವಿ. ಕರ್ನಾಟಕದ ಗ್ಯಾರಂಟಿಗಳೇ ಎಲ್ಲ ಕಡೆನೂ ಮಾಡ್ತಾರಲ್ಲ, ಅವರೇ BJP ಅವ್ರು ಮಾಡ್ತಾರೆ. ಇಲ್ಲಿ ಟೀಕೆ ಮಾಡ್ತಾರೆ, ನಮಗೆ ದುಡ್ಡು ಕೊಡಲಿಕ್ಕಿಲ್ಲ ಅದಿಲ್ಲ ತಿಳೋದು, ಮತ್ತು ಹೋಗಿ ಕಾಪಿ ಮಾಡಿ ಪ್ರಚಾರ ಮಾಡೋದು ಅಂತ. ಎರಡು ದ್ವಂದ್ವ ನೀತಿ ಅಂತಾರೆ ಅವ್ರದ್ದು ಯಾವಾಗಲೂ. ಓಕೆ, ಥ್ಯಾಂಕ್ ಯು.